ಅಷ್ಟೇ 5 ಗಂಟೆ ಸುಮಾರಿಗೆ ಎರಡು ದೇಶಗಳು ಒಂದು ಕದನ ವಿರಾಮ ಒಪ್ಪಂದದ ಮಾತುಕತೆ ನಾಡಿದ್ದು ಎರಡು ದೇಶಗಳಿಂದ ದಾಳಿ ಅಥವಾ ಪ್ರತಿದಾಳಿ ಯಾವುದು ಕೂಡ ಇರೋದಿಲ್ಲ ಅನ್ನುವಂತಹದನ್ನ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಮತ್ತೆ ಇದನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಘೋಷಿಸಿದ್ರು. ಮತ್ತೆ ಎರಡು ಸೇನೆಗಳು ಮಾತುಕತೆಯನ್ನ ಮಾಡಿ ಕದನ ವಿರಾಮ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ದಾಳಿ ಪ್ರತಿದಾಳಿ ಇರೋದಿಲ್ಲ ಅನ್ನುವಂತಹದನ್ನ ಒಪ್ಪಿಕೊಂಡಿದ್ವು. ಆದರೆ ಇದಾದ 3 ಗಂಟೆಯಲ್ಲಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿ ಕುತಂತ್ರ ಬುದ್ಧಿಯನ್ನ ತೋರಿಸ್ತು. ನಿರಂತರವಾದಂತಹ ದಾಳಿಯನ್ನ ಕದನ ವಿರಾಮ ಉಲ್ಲಂಘಿಸಿ ಈ ಒಂದು ದಾಳಿಯನ್ನ ಮಾಡ್ತಾ ಇತ್ತು. ಮತ್ತೆ ಭಾರತದ ಎಚ್ಚರಿಕೆಯನ್ನ ಕೊಡ್ತು. ಮತ್ತೆ ಭಾರತವು ಕೂಡ ಸರಿಯಾದಂತಹ ಪ್ರತಿದಾಳಿಯನ್ನ ಮಾಡ್ತು. ಮತ್ತೆ ಭಾರತದ ವಿದೇಶಾಂಗ ಸಚಿವಾಲಯ ಕೂಡ ಎಚ್ಚರಿಕೆಯನ್ನ ಕೊಡ್ತು. ಇದನ್ನ ನಾವು ಸಹಿಸೋದಿಲ್ಲ, ಇದು ವಿಶ್ವಾಸಘಾತುಕತನ ಪಾಕಿಸ್ತಾನ ಮಾಡ್ತಾ ಇರುವಂತಹದ್ದು. ಮತ್ತೆ ಪಾಕಿಸ್ತಾನಕ್ಕೆ ಸರಿಯಾದ ತಿರುಗೇಟನ್ನ ಕೂಡ ನಾವು ಕೊಡಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳಿದ ಮೇಲೆ ಒಂದು ಗಡಿಯಲ್ಲಿ ಒಂದು ಸ್ವಲ್ಪ ಶಾಂತಿ ಬಂದಂತೆ ಕಾಣಿಸ್ತಿದೆ. ಮತ್ತೆ ರಾತ್ರಿ 10 ಗಂಟೆ ನಂತರ ಯಾವುದೇ ರೀತಿಯಾದಂತಹ ಗುಂಡಿನ ಚಕಮಕಿ ಆಗಲಿ ಅಥವಾ ದಾಳಿ ಪ್ರತಿದಾಳಿ ಆಗಲಿ ಯಾವುದು ಕೂಡ LOC ಅಥವಾ ಅಂತಾರಾಷ್ಟ್ರೀಯ ಗಡಿ ಪ್ರದೇಶದಲ್ಲಿ ಆಗಿಲ್ಲ. ಆದರೂ ಕೂಡ ಇಡೀ ರಾತ್ರಿ ಗುಜರಾತ್ನಿಂದ ಹಿಡಿದು ಜಮ್ಮು ಕಾಶ್ಮೀರದವರೆಗೆ ಪ್ರಮುಖ ನಗರಗಳೇನಿದು ಒಂದು 20 ರಿಂದ 25 ನಗರಗಳಲ್ಲಿ ಬ್ಲಾಕ್ಔಟ್ ಮಾಡಲಾಗಿತ್ತು. ಯಾವುದಕ್ಕೂ ಕೂಡ ಪಾಕಿಸ್ತಾನದವರನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ದೃಷ್ಟಿಯಿಂದ ಮುಖ್ಯವಾಗಿ ಈಗ ಅಮೃತ್ಸರದಲ್ಲೂ ಕೂಡ ಇದೇ ರೀತಿ ಆಗಿರುವಂತಹದ್ದು. ಈಗ ವಿದ್ಯುತ್ತನ್ನು ಕೆಲವು ನಗರಗಳಿಗೆ ಸ್ಥಾಪಿಸಲಾಗಿದೆ. ಜೊತೆಗೆ ಎಲ್ಲರಿಗೂ ಕೂಡ ಮನೆ ಒಳಗೆ ಸೇಫ್ ಆಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಮನೆಯಿಂದ ಹೊರಗಡೆ ಬರಬೇಡಿ ಅನ್ನುವಂಥದ್ದನ್ನು ಅಮೃತ್ಸರ ಮತ್ತು ಇನ್ನಿತರ ಪಂಜಾಬ್ನ ರಾಜ್ಯದ ನಗರಗಳಿಗೆ ಈ ಒಂದು ಸೂಚನೆಯನ್ನು ಕೊಡಲಾಗಿದೆ. ಮುಖ್ಯವಾಗಿ ನಿನ್ನೆ ಜಮ್ಮು ಕಾಶ್ಮೀರದ ನಗರೋಟದ ಸೇನಾ ನೆಲೆ ಮೇಲೆ ದಾಳಿ ಕೂಡ ಆಗಿದೆ. ಇದು ಉಗ್ರರು ಮತ್ತೆ ನುಸುಳಿದ್ರ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಿದೆ. ಕದನ ವಿರಾಮ ಘೋಷಣೆ ಬಳಿಕವೂ ಕೂಡ ಈ ಥರದೊಂದು ದಾಳಿ ನಡೆದಿರುವಂತಹದ್ದು. ಇದು ಉಗ್ರರ ದಾಳಿ ಶಂಕೆ ಅನ್ನುವಂಥ ನಿಟ್ಟಿನಲ್ಲಿ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಸೇನಾ ನೆಲೆ ಮೇಲೆ ದಾಳಿ ಮಾಡಿ ಅವರು ಓಡಿ ಹೋಗಿರುವಂತಹದ್ದು ಉಗ್ರರು. ಮತ್ತೆ ಉಗ್ರರ ಹುಡುಕಾಟ ಈಗ ನಡೀತಾ ಇದೆ. ಭಾರತೀಯ ಸೇನೆ ಕೂಡ ಉಗ್ರರ ತಲಾಶ್ನಲ್ಲಿ ಇರುವಂತಹದ್ದು. ಬಹು ಮುಖ್ಯವಾಗಿ ಪಾಕಿಸ್ತಾನ ಒಪ್ಕೊಂಡಿತ್ತು, ಮಂಡಿ ಊರಿತ್ತು, ಭಾರತದ ಮುಂದೆ ಮಂಡಿ ಊರಿತ್ತು, ನಮ್ಮನ್ನ ಫ್ರೀ ಮಾಡಿ, ನಮಗೆ ಯಾವುದೇ ರೀತಿಯಾದಂತಹ ಯುದ್ಧ ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ, ನಮ್ಮನ್ನ ಯುದ್ಧಕ್ಕೆ ಆಹ್ವಾನಿಸಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಹೇಳಿತ್ತು. ಮತ್ತೆ ಯುದ್ಧ ಮಾಡುವಂಥ ಶಕ್ತಿ ಕೂಡ ನಮ್ಮಲ್ಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಭಾರತದ ಸೇನಾ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿತ್ತು. ಹೀಗಾಗಿ ಭಾರತ ಕೂಡ ಒಪ್ಕೊಂಡಿತ್ತು. ಆದರೆ ಅದಾದ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ತೋರಿಸಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ನಿರಂತರವಾದಂತಹ ದಾಳಿಯನ್ನು ಮಾಡಿತ್ತು, ಡ್ರೋನ್ ದಾಳಿಯನ್ನು ಮಾಡಿತ್ತು. ಗುಜರಾತ್ನ ಹಲವು ಭಾಗಗಳಲ್ಲಿ ಡ್ರೋನ್ ದಾಳಿಯಾಗಿತ್ತು, ಪಂಜಾಬ್ನ ಹಲವು ಪ್ರದೇಶಗಳಲ್ಲಿ ಕೂಡ ಮಿಸೈಲ್ ದಾಳಿಯಾಗಿತ್ತು. ಅದರಲ್ಲೂ ಬಹು ಮುಖ್ಯವಾಗಿ ಶ್ರೀನಗರ ತನಕನೂ ಕೂಡ ಮಿಸೈಲ್ಗಳು ಬಂದು ಬಿದ್ದಿದ್ದಂಥದ್ದನ್ನು ನಾವು ಗಮನಿಸಬಹುದು. ಇದಾದ ನಂತರ ಭಾರತ ಸರಿಯಾದಂಥ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇದನ್ನು ನಾವು ಸಹಿಸೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳಿತ್ತು. ಮತ್ತೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಇದನ್ನು ಚರ್ಚೆ ಮಾಡೋದಾಗಿ ಕೂಡ ಭಾರತ ಹೇಳಿತ್ತು. ಅದಾದ ನಂತರ ಯಾವುದೇ ರೀತಿಯಾದಂತಹ ದಾಳಿ ಪ್ರತಿದಾಳಿ ಆಗಿಲ್ಲ. ಆದರೆ ಇವತ್ತು ರಾತ್ರಿ ಗೊತ್ತಾಗುತ್ತೆ ಇವತ್ತು ದಾಳಿ ಆಗುತ್ತೋ ಆಗಲ್ವೋ ಅನ್ನುವಂಥದ್ದು. 7 ರಿಂದ 8, 9, 10 ಗಂಟೆ ಸಂಜೆ ಸುಮಾರಿಗೆ ಗೊತ್ತಾಗುತ್ತೆ. ಪಾಕಿಸ್ತಾನ ತಾನು ಹೇಳ್ದಂತೆ ನಡ್ಕೊಳ್ಳುತ್ತಾ ಮತ್ತೆ ಇಲ್ಲ ಅದೇ ತನ್ನ ನರಿಬುದ್ಧಿಯನ್ನು ತೋರಿಸುತ್ತಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತೆ ನಾಳೆ ಮಹತ್ವದ ಸಭೆ ಇದೆ 12 ಗಂಟೆಗೆ. ಎರಡೂ ದೇಶಗಳ ನಡುವೆ ಒಂದು ಮಾತುಕತೆ ನಡೆಯುತ್ತೆ. ಆ ಮಾತುಕತೆಯಲ್ಲಿ ಹಲವು ವಿಚಾರಗಳು ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ. ಮತ್ತೆ ಭಾರತ ಇದುವರೆಗೂ ಹೇಳ್ತಾ ಇತ್ತು ಉಗ್ರರ ವಿರುದ್ಧ ನಮ್ಮ ಹೋರಾಟ, ಪಾಕಿಸ್ತಾನ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ, ಪಾಕಿಸ್ತಾನ ಉಗ್ರರ ಫ್ಯಾಕ್ಟ್ರಿ ಇದ್ದಂತೆ, ಅದು ಫ್ಯಾಕ್ಟ್ರಿಯಲ್ಲಿ ಉಗ್ರರನ್ನ ಉತ್ಪಾದನೆ ಮಾಡಿ ಭಾರತಕ್ಕೆ ಕಳಿಸ್ತಾ ಇದೆ, ಭಾರತದಲ್ಲಿ ಶಾಂತಿ ಕದಡುವಂತಹ, ಇಲ್ಲಿ ಭಾರತದ ಒಗ್ಗಟ್ಟನ್ನು ಮುರಿಯುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಅದನ್ನು ನಾವು ಸಹಿಸೋದಿಲ್ಲ. ಮತ್ತೆ ಭಯೋತ್ಪಾದನೆಯನ್ನು ಭಾರತ ಒಂದು ಯುದ್ಧದ ರೀತಿಯಲ್ಲಿ ನೋಡುತ್ತೆ. ಭಯೋತ್ಪಾದನೆ ಇನ್ನೊಂದು ಘಟನೆ ಆದರೂ ಕೂಡ ಅದನ್ನು ನಾವು ಯುದ್ಧ ಅನ್ನುವಂಥಲ್ಲಿ ಪರಿಗಣಿಸ್ತೀವಿ. ಮತ್ತೆ ಅದನ್ನು ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಸಾರಬೇಕಾಗುತ್ತೆ ಅನ್ನುವಂಥದ್ದನ್ನು ನಿನ್ನೆ ಎಚ್ಚರಿಕೆಯನ್ನು ಕೂಡ ಭಾರತ ಕೊಟ್ಟಿರುವಂತಹದ್ದು. ಇದೇ ನಾಳೆ ನಡೆಯುವಂತಹ ಮಾತುಕತೆ ವೇಳೆ ಅನೇಕ ವಿಚಾರಗಳು ಚರ್ಚೆಗೆ ಬರ್ತವೆ. ಅಲ್ಲಿ ಪಾಕಿಸ್ತಾನದಲ್ಲಿ ನಡೀತಾ ಇರ್ತಕ್ಕಂಥ ಉಗ್ರವಾದ ಮತ್ತೆ ಉಗ್ರರನ್ನ ಪೋಷಣೆ ಮಾಡುವಂತಹ ಏನು ಫ್ಯಾಕ್ಟ್ರಿಗಳಿದ್ದಾವೆ, ಒಂದಷ್ಟು ಸಂಘಟನೆಗಳಿದ್ದಾವೆ, ಅವುಗಳನ್ನು ನಿಗ್ರಹಿಸುವಂತಹ ಒಂದಷ್ಟು ಮಾತುಕತೆಗಳಾಗುವಂಥ ಸಾಧ್ಯತೆ ಇದೆ. ಮತ್ತೆ ಭಾರತ ಕೂಡ ಒಂದಷ್ಟು ಷರತ್ತುಗಳನ್ನು ಕೂಡ ವಿಧಿಸುವಂಥ ಸಾಧ್ಯತೆ ಇದೆ.